ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ರೀಡಿಂಗ್ ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಅವರು ನಿಮ್ಮ ಬಳಿ ವಾಪಸ್ ಬರ್ತಾರಾ ಇಲ್ವಾ, ನೀವು ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇರ್ತೀರಾ, ಒಂದು ವ್ಯಕ್ತಿ ಏನು ಥಿಂಕ್ ಮಾಡ್ತಾ ಇರ್ಬೋದು ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಅಂತ ಹೇಳ್ತೀನಿ. ಸೊ ಇವತ್ತು ಆಫ್ಟರ್ ಅ ಲಾಂಗ್ ಟೈಮ್ ಇಲ್ಲಿ ಪಿಕ್ ಅ ಕಾರ್ಡ್ ರೀಡಿಂಗ್ ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿ ನಾನು ಬ್ರೇಸ್ಲೆಟ್ಸನ್ನು ಕೊಟ್ಟಿದ್ದೀನಿ. ಸೊ ಈ ಒಂದು 2 ಬ್ರೇಸ್ಲೆಟಲ್ಲಿ ನಿಮಗೆ ಯಾವುದು ಅಟ್ರ್ಯಾಕ್ಟ್ ಆಗ್ತಾ ಇದೆ ಆ ಒಂದು ಬ್ರೇಸ್ಲೆಟನ್ನು ಚೂಸ್ ಮಾಡಿ ಆ ಒಂದು ರೀಡಿಂಗನ್ನು ನೀವು ನೋಡ್ಬೋದು. ಸೊ ಫಸ್ಟ್ ಒನ್ ಬಂದು ಇದು ರೋಡ್ ಓಪನರ್. ನಿಮಗೆ ಯಾವುದೇ ರೀತಿ ತುಂಬ ಡಿಫಿಕಲ್ಟೀಸ್ ನೀವು ನೋಡ್ತಾ ಇದ್ದೀರಾ, ಯಾವುದೇ ರೀತಿ ನೀವು ವರ್ಕ್ ಮಾಡ್ತಾಯಿದ್ರು ಅಲ್ಲಿ ನಿಮಗೆ ಆಪರ್ಚುನಿಟೀಸ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದು ಸಿಗ್ತಾ ಇಲ್ಲ ಅಂತ ಇದ್ದಾಗ ಈ ಒಂದು ಆ್ಯಂಡ್ ಇದು ನಿಮಗೆ ಮನಿ ವಿಷಯದಲ್ಲೂ ಸಹ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ ಬಂದು ಲವ್ ಬ್ರೇಸ್ಲೆಟ್ ಅಂತಲೇ ಹೇಳ್ಬೋದು. ಇದು ರಿಯೂನಿಯನ್ಗೆ ಅನ್ನೋದಕ್ಕಿಂತ ನಿಮ್ಮ ಹಾಗೂ ನಿಮ್ಮ ಪಾರ್ಟ್ನರ್ ನಡುವೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದರೆ ಅದು ಸ್ವಲ್ಪ ಬೆಟರ್ ಆಗೋಕ್ಕೆ, ಅಂದರೆ ಸ್ವಲ್ಪ ಕಡಿಮೆ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನಿಮ್ಮ ಸಿಚುವೇಶನ್ ಬೆಟರ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ಎನರ್ಜೈಸ್ಡ್ ಆಗಿ ನಿಮಗೆ ಸಿಗುವಂಥ ಬ್ರೇಸ್ಲೆಟ್, ಹೀಲ್ ಆಗಿ ನಿಮಗೆ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಪರ್ಚೇಸ್ ಮಾಡ್ಬೋದು. ಸೊ ಫಸ್ಟು ಈ ಒಂದು ಬ್ರೇಸ್ಲೆಟ್ ಯೂಸ್ ಮಾಡಿರೋರಿಗೆ ನಾನು ರೀಡಿಂಗನ್ನು ಕೊಡ್ತೀನಿ. ಇಂಟ್ರೆಸ್ಟ್ ಇರೋರು ಇದನ್ನು ಬೈ ಮಾಡಬೇಕಂತ ಇದ್ದರೆ ಡೆಫಿನೆಟ್ಲಿ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಖಂಡಿತ ಮೆಸೇಜ್ ಮಾಡ್ಬೋದು. ಹಾಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಪೇಯ್ಡ್ ಇರುತ್ತೆ, ಫ್ರೀ ಇರೋದಿಲ್ಲ. ಆ್ಯಂಡ್ ನಿಮಗೇನಾದರೂ ಹೀಲಿಂಗ್ ತೊಗೋಬೇಕು ಅಂತ ಇದ್ದರೆ ಆಗ ಸಹ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಸೊ ಫಸ್ಟ್ ಕಾರ್ಡ್, ನಿಮ್ಮ ಪಾರ್ಟ್ನರ್ ಕರೆಂಟ್ಲಿ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಪೇಜ್ ಆಫ್ ಕಪ್ಸ್ ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ಪಿನ ಸ್ಟೇಟಸ್ ಏನು, ಡೆತ್ ಕಾರ್ಡ್. ಆ್ಯಂಡ್ ನಿಮ್ಮ ಕಡೆಗೆ ಅವ್ರು ವಾಪಸ್ ಬರ್ತಾರಾ ಅನ್ನೋದಕ್ಕೆ ನಾನು 3 ಕಾರ್ಡ್ಸನ್ನು ಪಿಕ್ ಮಾಡ್ತೀನಿ. ಓಕೆ, ಆ್ಯಂಡ್ ಬಾಟಮ್ ಆಫ್ ದ ಡೆಕ್ 5 of Pentacles. ಓಕೆ, ಈ ವ್ಯಕ್ತಿ ಇಲ್ಲಿ ಕರೆಂಟ್ಲಿ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಇಲ್ಲಿ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅಫ್ಕೋರ್ಸ್ ಅವ್ರಿಗೆ ಈ ಒಂದು ರಿಲೇಷನ್ಶಿಪ್ನ ಬಿಟ್ಟು ದೂರ ಹೋಗೋದು ಒಂದು ಒಳ್ಳೆಯ ಡಿಸಿಷನ್ ಅಂತ ಅನಿಸಿದೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ದ ಮ್ಯಾಜಿಷಿಯನ್ ಹಾಗೆ 10 of Pentacles ಇಲ್ಲಿ ಇರೋದ್ರಿಂದ ಸಮ್ ಕಂಡೀಷನ್ಸ್ ಅವ್ರು ನಿಮಗೆ ಮಾಡ್ತಾ ಇರ್ಬೋದು. ಅವರು ನಿಮ್ಮ ಜೊತೆಗಿರಬೇಕು ಅಥವಾ ನೀವು ಅವ್ರನ್ನ ಮದುವೆ ಆಗಬೇಕು ಅಂತ ಇದ್ದರೆ ತುಂಬ ಕಂಡೀಷನ್ಸ್ನ ಅವರು ಇವಾಗ ಹಾಕ್ತಾ ಇರ್ಬೋದು. ಸೊ ಅದನ್ನು ನೀವು ಕ್ವೆಶ್ಚನ್ ಮಾಡಿದ್ರೆ ಈ ವ್ಯಕ್ತಿಗೆ ಇಷ್ಟ ಆಗೋದಿಲ್ಲ. ಆ್ಯಂಡ್ ತುಂಬ ಡಾಮಿನೇಟಿಂಗ್ ಇದ್ದಾರೆ. ಆ್ಯಂಡ್ ಈ ವ್ಯಕ್ತಿಗೆ ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ. ಯಾವ ರೀತಿ ನಿಮ್ಮನ್ನು ಮಾತಾಡಿಸಿದ್ರೆ, ಯಾವ ರೀತಿ ಮಾತಾಡಿದ್ರೆ ನೀವು ಮ್ಯಾನಿಪುಲೇಟ್ ಆಗ್ತೀರಾ ಅಥವಾ ನೀವು ಅವ್ರ ಮಾತು ಕೇಳ್ತೀರಾ, ಇದೆಲ್ಲವೂ ಸಹ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ತುಂಬ ಜನ ಇಲ್ಲಿ ಮ್ಯಾರಿಡ್ ಇರೋರು ಮತ್ತೆ ಲವ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಸೊ ಇಲ್ಲಿ ಸ್ವಲ್ಪ ನಿಮಗೆ ಈ ಒಂದು ಸಿಚುವೇಶನ್ ಅಥವಾ ಈ ಒಂದು ರಿಲೇಷನ್ಶಿಪ್ ಸ್ವಲ್ಪ ಟ್ರಬಲ್ ಕೊಡುವಂಥದ್ದು ಆಗ್ಬೋದು. ಯಾಕೆ ಅಂತ ಅಂದರೆ 5 of Pentacles ಇಲ್ಲಿರೋದ್ರಿಂದ ನಿಮ್ಮ ಜರ್ನಿ ಅಷ್ಟು ಈಸಿ ಇರೋದಿಲ್ಲ. ಸ್ವಲ್ಪ ನೀವು ಡಿಫಿಕಲ್ಟೀಸ್ ಆ್ಯಂಡ್ ಸಿಚುವೇಶನ್ಸ್ನ ತುಂಬ ಚಾಲೆಂಜಿಂಗಾಗಿ ಫೇಸ್ ಮಾಡ್ತೀರಾ ಅಂತ ಇದ್ದರೆ ಈ ಒಂದು ರಿಲೇಷನ್ಶಿಪ್ ಸಕ್ಸಸ್ ಆಗುತ್ತೆ. ಅದರ್ವೈಸ್ ಇಲ್ಲಿ ಈಗೋ ಅಥವಾ ಡಾಮಿನೇಟಿಂಗ್ ಎನರ್ಜಿಯಿಂದ ಈ ಒಂದು ರಿಲೇಷನ್ಶಿಪ್ ಮುಂದೆ ಹೋಗುತ್ತಾ, ಸಕ್ಸಸ್ ಆಗುತ್ತಾ ಅಂತ ಇದ್ದರೆ ನೀವೇನಾದರೂ ಆ ಕ್ವಶನ್ ಮೈಂಡಲ್ಲಿ ಇಟ್ಕೊಂಡಿದ್ರೆ ದೇರ್ ಇಸ್ ಲೆಸ್ ಚಾನ್ಸ್ ಆ ಒಂದು ಸಿಚುವೇಶನ್ಗೆ. ಯಾಕೆ ಅಂತಂದರೆ ನಿಮಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಒಂದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಅವರಿಬ್ಬರು ಹೇಗಿದ್ದಾರೆ ಅಂತ. ಸೊ ಆ ಥರ ನಿಮಗೆ ಈ ಥರ ನಿಮ್ಗೆ ಫಿಸಿಕಲ್ ಅಪಿಯರೆನ್ಸ್ ಆಗುತ್ತೆ ಅಂತಲ್ಲ, ನಿಮ್ಮ ಮನಸ್ಸಿಗೆ ಈ ಥರ ಆಗ್ಬೋದು. ಮನಸ್ಸಿಗೆ ತುಂಬ ಗಾಯ ಆಗ್ಬೋದು. ಈಗ ಆಲ್ರೆಡಿ ಆಗಿರ್ಬೋದು, ನಿಮಗೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ತುಂಬ ಹರ್ಟ್ ಆಗಿದೆ. ಆ್ಯಂಡ್ ನೀವು ಎಷ್ಟೇ ಒಂದು ಎಫರ್ಟ್ಸ್ ಹಾಕಿದ್ರೂ, ಎಷ್ಟೇ ಕಷ್ಟಪಟ್ಟಿದ್ರೂ ಈ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಪದೇ ಪದೇ ಹರ್ಟ್ ಆಗ್ತಾಯಿದೆ. ಸೊ ಅದೊಂದು ಹೇಳ್ಬೋದು. ಆ್ಯಂಡ್ ಡೆತ್ ಕಾರ್ಡ್ ಇಲ್ಲಿ ಇರೋದ್ರಿಂದ
ಒಂದು ನ್ಯೂ ಬಿಗಿನಿಂಗ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ತುಂಬ ಜನಕ್ಕೆ ಇಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ನೀವು ತುಂಬ ಅಂದರೆ ತುಂಬ ನೊಂದಿದ್ದೀರಾ. ಹೇಗೆ ಅಂತ ಅಂದರೆ, ಈ ವ್ಯಕ್ತಿಗೋಸ್ಕರ ನೀವು ಎಷ್ಟೆಲ್ಲ ಮಾಡಿದ್ರಿ ಆ್ಯಂಡ್ ಫೈನಾನ್ಷಿಯಲಿ ನೀವು ತುಂಬ ಹೆಲ್ಪ್ ಮಾಡಿದ್ದೀರಾ ಈ ವ್ಯಕ್ತಿಗೋಸ್ಕರ. ಅದಕ್ಕೂ ಇವ್ರಿಗೆ ಒಂದು ಕೃತಜ್ಞತೆ ಇಲ್ವಾ ಅಂತ ನಿಮಗೆ ಕಾಡ್ತಾ ಇರೋವಂಥ ಕ್ವಶನ್. ಬಿಕಾಸ್ ಫೈನಾನ್ಷಿಯಲಿ ನೀವು ತುಂಬ ಕೊಟ್ಟು ಕಳ್ಕೊಂಡಿದ್ದೀರಾ ಅಂತ ಹೇಳ್ಬೋದು. ಕರೆಂಟ್ಲಿ ಯಾರಾದರೂ ಬ್ರೇಕಪ್ ಸಿಚುವೇಷನಲ್ಲಿ ಇದ್ದರೆ ನೀವು ಇವ್ರಿಗೆ ತುಂಬ ಹಣ ಕೊಟ್ಟಿದ್ದೀರಾ. ಆ ಹಣ ಎಲ್ಲ ಇವ್ರು ಇಸ್ಕೋಬೇಕಾದ್ರೆ ತುಂಬ ಚೆನ್ನಾಗೇ ಇದ್ದರು. ಆ್ಯಂಡ್ ಇಲ್ಲಿ ನಿಮಗೆ ತುಂಬ ಓವರ್ ಥಿಂಕಿಂಗ್ ಸ್ಟಾರ್ಟ್ ಆಗ್ತಾಯಿದೆ. ಏನಿದು ನೀವು ತುಂಬ ಇದನ್ನು ಹೈಡ್ ಮಾಡಿ, ಕೆಲವರಿಂದ ನಿಮ್ಮ ಮನೆಯವರಿಂದ ಆಗಿರ್ಬೋದು, ತುಂಬ ಹೈಡ್ ಮಾಡಿ ತುಂಬ ನೀವು ಹಾರ್ಡ್ ವರ್ಕ್ ಮಾಡಿ ದುಡ್ದಿರೋವಂಥ ದುಡ್ಡನ್ನ ಇಲ್ಲಿ ಈ ವ್ಯಕ್ತಿಗೆ ನೀವು ಕೊಟ್ಟಿದ್ದೀರಾ. ಈಗ ಕೇಳ್ತಾಯಿದ್ರು, ಅದನ್ನು ಕೆಲವೊಬ್ಬರು ಕೊಡ್ತಾ ಇಲ್ಲ ವಾಪಸ್. ದ ಮೆಜಿಷಿಯನ್ ಕಾರ್ಡಿಲ್ಲಿ ಇರೋದ್ರಿಂದ ಈ ವ್ಯಕ್ತಿಗೆ ಅವ್ರೇನು ಅಂದ್ಕೊಳ್ತಾ ಇದ್ದಾರೆ ಅದೇ ನಡಿಬೇಕು, ಅವ್ರೇನು ಹೇಳ್ತಾರೆ ಅದೇ ನಡಿಬೇಕು. ತುಂಬ ಡಾಮಿನೇಟಿಂಗ್ ಇದ್ದಾರೆ ಆ್ಯಂಡ್ ಇವರು ಯಾರ ಮಾತನ್ನು ಕೇಳೋದಿಲ್ಲ. ಆ್ಯಂಡ್ ಈ ರಿಲೇಷನ್ಶಿಪ್ಪಲ್ಲಿ ನೀವು ಅವ್ರು ಹೇಳ್ದಾಗೆ ಕೇಳ್ತೀರಾ ಅನ್ನೋದಾದರೆ ಈ ಒಂದು ರಿಲೇಷನ್ಶಿಪ್ ಕಂಟಿನ್ಯೂ ಆಗುತ್ತೆ. ಅದರ್ವೈಸ್ ಇಲ್ಲಿ ನೀವು ತುಂಬ ಏನು ಇವಾಗ ನೊಂದಿದ್ದೀರಾ, ಏನು ನೀವು ನೋವು ಪಡ್ತಾ ಇದ್ದೀರಾ, ಅದ್ಯಾವುದೂ ಅವ್ರಿಗೆ ಕಾಣಿಸ್ತಾ ಇಲ್ಲ. ಜಸ್ಟ್ ಇಲ್ಲಿ ನೀವು ಅವ್ರು ಹೇಳ್ದಂಗೆ ಕೇಳ್ತೀರಾ, ನೀವು ಅವ್ರ ಜೊತೆ ಇರ್ಬೋದು, ಇಲ್ವಾ ನೀವು ಬಿಟ್ಟು ಹೋಗ್ಬೋದು. ಸೊ ಈ ಥರ ತುಂಬ ರೂಡಾಗಿ ನಿಮ್ಮ ಹತ್ರ ಬಿಹೇವ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಅವ್ರು ನಿಮ್ಮ ಹತ್ರ ವಾಪಸ್ ಬರ್ತಾರಾ ಅಂತಂದರೆ ಅವ್ರಾಗ ಅವರೇ ವಾಪಸ್ ಬರೋದು ತುಂಬ ಲೆಸ್ ಚಾನ್ಸ್ ಅಂತ ಹೇಳ್ತೀನಿ. ನೀವೇ ಅವ್ರ ಹತ್ರ ಹೋಗಬೇಕು. ಪೇಜ್ ಆಫ್ ಕಪ್ಸ್ ಇಲ್ಲಿ ಫಸ್ಟೇ ಇರೋದ್ರಿಂದ ಏನು ಥಿಂಕ್ ಮಾಡ್ತಾಯಿದ್ದಾರೆ ಅಂತ ಅಂದರೆ, ಸೊ ಇದು ನಾನು ಅಂದ್ಕೊಂಡಾಗ ಇದು ನನ್ನ ಕಂಟ್ರೋಲಲ್ಲಿ ಇರುತ್ತೆ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇದು ನನ್ನ ಕಂಟ್ರೋಲಲ್ಲಿ ಇರುತ್ತೆ ಅಂತಂದರೆ ಈ ರಿಲೇಷನ್ಶಿಪ್ ಕಂಟಿನ್ಯೂ ಆಗುತ್ತೆ. ಅದರ್ವೈಸ್ ಇದು ಬೇಡ ಅನ್ನೋ ಥರ ಆ ಒಂದು ಎನರ್ಜಿ ಇಲ್ಲಿದೆ. ಹಾಗೆ ಇಲ್ಲಿ ಅವರಾಗವರೇ ನಿಮ್ಮ ಹತ್ರ ವಾಪಸ್ ಬರೋದು ತುಂಬ ಕಡಿಮೆ ಚಾನ್ಸ್ ಇದೆ. ಈ ಪರ್ಸನ್ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ, ನೀವು ಅವ್ರನ್ನ ಕೇಳ್ಕೋಬೇಕು, ನೀವೇ ಅವ್ರನ್ನ ಹೋಗಿ ಮಾತಾಡಿಸ್ಬೇಕು ಅಂತ ತುಂಬ ಇವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನನ್ನ ಕೇಳೋದಾದರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಇರಬೇಕಾ ಬೇಡವಾ, ಜಸ್ಟ್ ಇದು ಸ್ಟೇ ಮಾಡಬೇಕಾ ಇಲ್ಲ ಮೂವ್ ಆನ್ ಆಗಬೇಕಾ ಅಂತಂದರೆ ಮೂವ್ ಆನ್ ಆಗೋದು ತುಂಬ ಬೆಟರ್ ಅಂತ ಹೇಳ್ತೀನಿ. ಬಿಕಾಸ್ ಡೆತ್ ಇರೋದ್ರಿಂದ ಈ ಒಂದು ಫೇಸ್ ಏನಾದರೂ ಎಂಡ್ ಆಗ್ತಾಯಿದೆ, ಬ್ರೇಕಪ್ ಆಗಿದೆ ಅಂತಂದರೆ ಡೆಫಿನೆಟ್ಲಿ ಅಲ್ಲಿ ತುಂಬ ನ್ಯೂ ಬಿಗಿನಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಫೈನಾನ್ಷಿಯಲಿನೂ ನಿಮಗೆ ಇನ್ನೂ ಸ್ಟೇಬಲ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಟ್ಸ್ ಅಪ್ ಟು ಯು. ನಿಮಗೆ ಏನು ರೆಸೊನೇಟ್ ಆಗಿದೆ ಅದನ್ನು ತೊಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಇಫ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ಥ್ಯಾಂಕ್ ಯು. ಓಕೆ, ಈ ಒಂದು ಲವ್ ಬ್ರೇಸ್ಲೆಟ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ, ನಿಮಗೆ ಯಾವ ಒಂದು ರೀಡಿಂಗ್ ಬರುತ್ತೆ ನೋಡೋಣ. ಸೊ ಫಸ್ಟ್ ನಿಮ್ಮ ಪಾರ್ಟ್ನರ್ ಏನು ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. Four of Pentacles, ಸೊ ಈ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ. ಸೊ ಈ ಪರ್ಸನ್ ನಿಮ್ಮ ಜೊತೆ ವಾಪಸ್ ಬರ್ತಾರಾ. ಓಕೆ, ಸೊ ಫೋರ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ಈ ವ್ಯಕ್ತಿ ಕರೆಂಟ್ಲಿ ಕನ್ಫ್ಯೂಷನಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಕರೆಂಟ್ಲಿ ಇವರು ಒಂದು ಟೀಚಿಂಗ್ ಫೀಲ್ಡ್, ಯಾವುದೇ ರೀತಿ ಒಂದು ಟೀಚಿಂಗ್ ಫೀಲ್ಡಲ್ಲಿ ಇವರು ವರ್ಕ್ ಮಾಡ್ತಾ ಇರ್ಬೋದು ಅಥವಾ ನೀವು ವರ್ಕ್ ಮಾಡ್ತಾ ಇರ್ಬೋದು. ಆ್ಯಂಡ್ ಆಲ್ಸೋ ಮೆಡಿಕಲ್ ರಿಲೇಟೆಡ್ ವರ್ಕನ್ನು ಸಹ ಇವರು ಮಾಡ್ತಾ ಇರ್ಬೋದು. ಆ್ಯಂಡ್ ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಈ ಪರ್ಸನ್ಗೆ ನಿಮ್ಮನ್ನು ಎಲ್ಲೋ ಒಂದು ಕಡೆ ಕಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂತಲೇ ಹೇಳ್ಬೋದು. ಸೊ ಈ ಪರ್ಸನ್ ನಿಮ್ಮ ಜೊತೆಗೆ ವಾಪಸ್ ಬರ್ತಾರಾ, ಮತ್ತೆ ಕಾಂಟ್ಯಾಕ್ಟ್ ಆಗುತ್ತಾ ಅಂತಂದರೆ ದೇರ್ ಇಸ್ ಅ ಲಾಟ್ ಆಫ್ ಚಾನ್ಸ್ ಅಂತ ಹೇಳ್ತೀನಿ. ವಿಲ್ ಆಫ್ ಫಾರ್ಚೂನ್ ಇರೋದ್ರಿಂದ ಸೊ ಈ ಒಂದು ಟೈಮ್ ನಿಮ್ಮನ್ನು ಟೆಸ್ಟ್ ಮಾಡ್ತಾ ಇರ್ಬೋದು, ಯೂನಿವರ್ಸ್ ನಿಮ್ಮ ರಿಲೇಷನ್ಶಿಪ್ಪನ್ನು ಟೆಸ್ಟ್ ಮಾಡ್ತಾ ಇರ್ಬೋದು. ಸೊ ನೀವು ತುಂಬ ವೆಯ್ಟ್ ಮಾಡ್ತಿದ್ದೀರಾ, ಬಟ್ ನಿಮ್ಮ ಪಾರ್ಟ್ನರ್ ಕಡೆಯಿಂದ ತುಂಬ ಲೆಸ್ ಕಮ್ಯುನಿಕೇಷನ್, ಹಾಗೆ
ನಿಮ್ಮ ನಡುವೆ ಇಂಟ್ರ್ಯಾಕ್ಷನ್ ತುಂಬ ಕಡಿಮೆ ಇದೆ. ಆ್ಯಂಡ್ 7 ಆಫ್ ಕಪ್ಸ್ ಇರೋದ್ರಿಂದ ನಿಮಗೆ ಅನ್ನಿಸ್ತಾ ಇದೆ ಅವ್ರಿಗೆಲ್ಲೋ ತುಂಬ ಚಾಯ್ಸಸ್ ಇರಬೇಕು, ಅದಕ್ಕೆ ನನ್ನನ್ನು ಮಾತಾಡಿಸ್ತಾ ಇಲ್ಲ, ನನ್ನನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ. ಸೊ ಆ ರೀತಿ ಏನೂ ಇಲ್ಲ. ಈ ವ್ಯಕ್ತಿಗೆ ಸ್ವಲ್ಪ ಇಲ್ಲಿ ಫೈನಾನ್ಷಿಯಲಿ ಅಥವಾ ಅವ್ರ ಲೈಫಲ್ಲಿ ಇರುವಂಥ ರೆಸ್ಪಾನ್ಸಿಬಿಲಿಟೀಸಿಂದ ನಿಮಗೆ ಯಾವುದೇ ರೀತಿ ಕಮಿಟ್ಮೆಂಟ್ ಕೊಡೋಕ್ಕಾಗ್ತಾ ಇಲ್ಲ. ಅದರ್ವೈಸ್ ಇಲ್ಲಿ ನಿಮ್ಮನ್ನು ಬಿಟ್ಟು ನಿಮ್ಮನ್ನು ಮರೆತೋರು ಇದ್ದಾರಾ ಅಂತಂದರೆ ದೆರ್ ಇಸ್ ನೋ ಚಾನ್ಸ್, ಅದಕ್ಕೆ ಇಲ್ಲವೇ ಇಲ್ಲ. ಯಾಕೆ ಅಂತಂದರೆ ನಿಮ್ಮನ್ನು ಅವರು ಅಷ್ಟು ಪ್ರೀತಿ ಮಾಡ್ತಾರೆ ಆ್ಯಂಡ್ ಒಂದು ಟ್ರೂ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ನಿಮ್ಮ ಮೇಲೆ. ಸೊ ಆದಷ್ಟು ಬೇಗ ನಿಮ್ಮ ಕಡೆಗೆ ಆ್ಯಕ್ಷನ್ ತೊಗೊಳ್ಬೇಕು, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂತಲೂ ಇವರು ಅಂದ್ಕೊಳ್ತಾರೆ. ಆ್ಯಂಡ್ ಚಾರಿಯಟ್ ಕಾರ್ಡಲ್ಲಿ ಇರೋದ್ರಿಂದ ಈ ವ್ಯಕ್ತಿಯಲ್ಲಿ ಸ್ವಲ್ಪ ಎಷ್ಟು ಪಾಸಿಟಿವ್ ಇದೆಯೋ ಕೆಲವೊಂದು ನೆಗೆಟಿವ್ಸ್ ಸಹ ಇದೆ ಈ ವ್ಯಕ್ತಿಯಲ್ಲಿ. ಅದು ನಿಮಗೆ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಅದು ಒಂದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕೆಲವೊಂದು ಸರಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗಿರ್ಬೋದು. ಯಾಕೆ ಅಂತಂದರೆ ನಿಮಗೆ ಈ ಪರ್ಸನ್ ರಿಯಲ್ ಏನಿದ್ದಾರೆ, ಸೊ ಕಂಪ್ಲೀಟ್ ಅಂತಂದರೆ ನೀವು ಸ್ಟಾರ್ಟಿಂಗ್ ಅವ್ರ ಹತ್ರ ಏನು ಒಂದು ಸಾಫ್ಟ್ನೆಸ್ ನೋಡಿದ್ರಿ, ಈಗ ಕೆಲವ್ರ ವಿಚಾರದಲ್ಲಿ ಅವರು ರೂಡಾಗಿ ಬಿಹೇವ್ ಮಾಡ್ತಾ ಇರ್ಬೋದು. ಅದನ್ನು ಆಕ್ಸೆಪ್ಟ್ ಮಾಡೋಕ್ಕೆ ತುಂಬ ಜನಕ್ಕೆ ಕಷ್ಟವೂ ಆಗ್ತಾ ಇರ್ಬೋದು. ಬಟ್ ಕಿಂಗ್ ಆಫ್ ಸಾರ್ಟ್ಸ್ ಇಲ್ಲಿ ಇರೋದ್ರಿಂದ ಆದಷ್ಟು ಬೇಗ ಈ ಪರ್ಸನ್ ನಿಮ್ಮ ಕಡೆಗೆ ಆ್ಯಕ್ಷನ್ ತಗೊಳ್ತಾರೆ. ಸೊ ದೇರ್ ಈಸ್ ಅ ಮೇಜರ್ ಚಾನ್ಸ್ ಆಫ್ ರಿಯೂನಿಯನ್ ಇಲ್ಲಿ. ಸೊ ಇಲ್ಲಿ ಅವರು ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ರಿಯೂನಿಯನ್ ಚಾನ್ಸಸ್ ಸಹ ಇದೆ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ಇಫ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇರೋವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು. ಥ್ಯಾಂಕ್ ಯು ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ.